ಸಾಂದೋಗ್ಯ ಭಾಷೆ ಏನಾಗಿತ್ತು? ಅವತಾರಿಕ ಮುಗಿದಿತ್ತು. ಅತ್ಯುದ್ರಿಕ್ತ ವಿದೋಷಸ್ತುಕ ಮಹಾಜ್ಞಾನೈಕ ದಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗತೊಲಸತ್ ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ರೀತಿ ಜ್ಞಾನ ಕಾಂತಾಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಅದಾಯ್ತು. ಈಗ ಏನು ಹೇಳಿದರು? ಯಾಕೆ ಭವಿಷ್ಯತ್ತು ಯಾಕೆ ಅರ್ಥ ಬರಿಬೇಕಾಯ್ತು ಹೇಳಿ. ಫಸ್ಟ್ ಯಾರು ಅರ್ಥ ಬರಿಬೇಕಾಯ್ತು ಅಂದರೆ ಓದಲೇಬೇಕು, ಬೇರೆ ತಪ್ಪು ಬರೆದ್ಬಿಟ್ಟಿದ್ದಾರೆ, ಸರಿ ಮಾಡಬೇಕು, ಸರಿಯಾದ ಅರ್ಥ ಹೇಳಬೇಕು, ಅದಕ್ಕೋಸ್ಕರ ಹೇಳ್ತಾರೆ. ಆಚಾರ್ಯ ಉಪನಿಷತ್ ಭಾಷೆಗಳಲ್ಲಿ ಪರಮತ ಜಾಸ್ತಿ ಖಂಡನೆ ಮಾಡೋದಿಲ್ಲ. ಯಾಕಂದರೆ ಬರೆದಿರೋದೆಲ್ಲ ಎಲ್ಲೆಲ್ಲೋ ಬರೆದಬೇಕು. ಆ ರೀತಿ ಖಂಡನೆ ಮಾಡೋಕ್ಕೆ ಕೊಟ್ಟರೆ ಟೋಟಲಿ ಡಿಫರೆಂಟ್ ಅದು ಆ್ಯಕ್ಚುಲಿ. ಅದು ಸರಿಯಾದ ಅಲ್ಲ ಪ್ರಸಂಗ ಬಂದಾಗ ಹೇಳ್ಬಿಡ್ತಾರೆ. ಅದೆಲ್ಲ ರಿಸರ್ವ್ ಆಗಿರೋದೆಲ್ಲ ಬ್ರಹ್ಮಸೂತ್ರ ಭಾಷೆ, ಅನುವ್ಯಾಖ್ಯಾನ, ವಿಶ್ವತ ನಿರ್ಣಯ ಅದು ಹೇಳ್ಬಿಟ್ಟಿದ್ದಾರೆ. ಅದರಿಂದ ಮಧ್ಯೆ ಅದನ್ನ ಸೇರಿಸ್ಕೋಬೇಕಲ್ಲ, ಓದೋರು ಸೇರಿಸ್ಕೋಬೇಕು ಅಲ್ಲಿ ಬಂದಾಗ ಎಲ್ಲ ಬಂದೋಗಿದೆ. ಹೀಗೆ ಹೇಳ್ತಾರೆ. ಉಪನಿಷತ್ ಶುರುವಾಗತ್ತೆ. ಓಮಿತ್ಯೇತತ್ ಅಕ್ಷರಂ ಉದ್ಗೀತಂ ಉಪಾಸೀತ. ಉಪನಿಷತ್ ಮೊದಲನೇ ವಾಕ್ಯ. ದೇವ್ರನ್ನ ಏನಂತ ಉಪಾಸನೆ ಮಾಡಬೇಕು? ಓಂ ಅಂತ ಉಪಾಸನೆ ಮಾಡಬೇಕು. ಯಾರನ್ನ? ಅಕ್ಷರಂ. ಅಕ್ಷರ ಅಂದರೆ ಯಾರು? ನಾರಾಯಣ. ಕ್ಷತ್ತ ಅಂದರೆ ನಾಶವಿಲ್ಲದವನು, ಯಾವಾಗಲೂ ಮನಸ್ಸಿನ ಆಂಗಲ್ ಆ ಕಡೆ ಇರಬೇಕು. ಯಾವುದು ನಿತ್ಯ? ನಿತ್ಯಗಳಲ್ಲಿ ನಿತ್ಯ ಯಾವಾಗಲೂ ಅಪೇಕ್ಷಿತ ಆದಮೇಲೆ ಆ ದೃಷ್ಟಿ ನೋಡಿಕೊಂಡೇ ಹೋಗಬೇಕು. ಯಾವ್ದು ತೊಗೊಂಡ್ರೆ ಎಷ್ಟು ವರ್ಷ ಬರುತ್ತೆ, ಗ್ಯಾರಂಟಿ ಎಷ್ಟು, ಏನು ಎಲ್ಲ ಯೋಚನೆ. ಯಾವನು ಕೂಡ ಪರ್ಮನೆಂಟ್ ಅಂತ ಕೊಡೋದೇ ಇಲ್ಲ. ಅದು ನೋಡಿದ್ದೀರಲ್ಲ, ಅದು ಇಲ್ಲೇ ಇಲ್ಲ. ಆದ್ದರಿಂದ ರಿಲೇಟಿವ್ ನಿತ್ಯತ್ವ ಇದೆ ಹೊರತು ಅಬ್ಸಲ್ಯೂಟ್ ನಿತ್ಯತ್ವ ದೇವರಲ್ಲಿ ಮಾತ್ರನೇ. ಅದು ಅಸ್ವಾತಂತ್ರ್ಯ ಮಹಾಲಕ್ಷ್ಮಿಗೂ ಇರೋದ್ರಿಂದ ಅಬ್ಸಲ್ಯೂಟ್ ಸೆಲ್ಸ್ನಲ್ಲಿ ಪರಮಾತ್ಮ. ಅಕ್ಷರಂ ಉದ್ಗೀತಂ ಉಪಾಸೀತ ಇತಿ ಉದ್ಗಾಯತಿ ಯಸ್ಯ ತಸ್ಯ ಉಪವ್ಯಾಖ್ಯಾನಂ. ಎಲ್ಲವೂ ಕೂಡ ಅರ್ಥನೇ. ಓಂ ಅಂತಿದೆಯಲ್ಲ, ಇದು ಯಾವುದೇ ಶಾಸ್ತ್ರ ತೊಗೊಂಡ್ರೆ ಏನಾಗಿರುತ್ತೆ? ಅದು ಓಂಕಾರದ ಅರ್ಥನೇ. ಇವು ಪೆಂಡ ಎಲ್ಲ ಇದೆ ಅಂತ ಹೇಳ್ತಾರಲ್ಲ, ಹಾಗೆ ಪೆಂಡ ಇಷ್ಟೇ ಎಷ್ಟಿದೆ ಎಲ್ಲ ಇದೆ ಅಂತ ಹೇಳ. ಓಂಕಾರ ಅಷ್ಟೇ. ಆ್ಯಕ್ಚುಲಿ ಓಂಕಾರ ಸ್ಪಿರಿಚುವಲ್ ಅದು ಇರೋದು. ಪೆಂಡ ಸ್ಪಿರಿಚುವಲ್ ಎಲ್ಲ ಅದರಲ್ಲಿದೆ. ಬಟ್ ಅದನ್ನು ಎಲ್ಲೆಲ್ಲ ಓಪನ್ ಆಗಲ್ಲ. ಅದು ಎಲ್ಲ ಬೇಕಾದ್ರೆ ಓಪನ್ ಮಾಡಬೇಕಾದ್ರೆ ಅದು ವ್ಯವಸ್ಥೆ ಬೇಕು. ಅವರಿಗೆ ಅರ್ಥ ಆಗುತ್ತೆ. ಎಲ್ಲ ಓಪನ್ ಮಾಡಬೇಡ ಆಚಾರ ಒಬ್ಬರಿಗೆ, ಉಳಿದವರಿಗೆಲ್ಲ ಸ್ವಲ್ಪ ಓಪನ್ ಮಾಡ್ತಾರೆ. ಫುಲ್ಲಿ ತೋರಿಸುತ್ತೆ, ಹೀಗಿದೆ ನೋಡಿ. ದೊಡ್ಡ ಸ್ಕ್ರೀನಲ್ಲಿ ಹಾಕಿಬಿಟ್ರೆ ಕ್ಲಿಯರಾಗಿ ಕಾಣುತ್ತಲ್ಲ, ಹಾಗೆ ದೊಡ್ಡ ಸ್ಕ್ರೀನಲ್ಲಿ ನೀಟಾಗಿ ನೋಡೋದು. ಉದ್ಗಾಯತಿ ತಸ್ಯ ಉಪವ್ಯಾಖ್ಯಾನಂ. ಇದೆಲ್ಲ ಉಪವ್ಯಾಖ್ಯಾನ ವಿವರಣೆ ಟಿಪ್ಪಣಿ ಎಲ್ಲ ಆಗುತ್ತೆ. ಯೇಷಾಂ ಭೂತಾನಾಂ ಪೃಥಿವೀ ರಸಃ ಪೃಥಿವ್ಯಾ ಆಪೋ ರಸಃ ಆಪಾಮೋಷಧಯೋ ರಸಃ ಓಷಧೀನಾಂ ಪುರುಷೋ ರಸಃ ಪುರುಷಸ್ಯ ವಾಗ್ರಸಃ ವಾಚಃ ರುಚಃ ಸಾಮ ರಸಃ ಸಾಮ್ನಃ ಉದ್ಗೀತೋ ರಸಃ ಸ ಏಷ ರಸಾನಾಂ ರಸತಮಃ ಪರಮಃ ಪರಾರ್ಧ್ಯ ಅಷ್ಟಮೋ ಯ ಉದ್ಗೀತ. ಒಳ್ಳೆ ತಾರತಮ್ಯ. ಈ ನಮಗೆ ನಖಸ್ತುತಿ ಅರ್ಥ ಆಗುತ್ತೆ ನೋಡಿದಾಗ. ಅಷ್ಟಬರಸ ಯಾರು ಅಂದರೆ ದೇವರು ಅಂತ ಹೇಳ್ತಾರೆ. ಅಷ್ಟಬರಸ ಹಿಡಿತಾರೆ. ಅಷ್ಟಬರಸ ಅಂದರೆ ಒಂದು ಅರ್ಥ ಇರೋದಕ್ಕೆ ದೇವರಿಗೆ ಸಮನಾದವನೂ ಇಲ್ಲ, ಉತ್ತಮನಾದವನೂ ಇಲ್ಲ. ಹೇಗೆ ಅಂದರೆ ಅಷ್ಟಬರಸ ಇದ್ದಾಗೆ ಅಂತ ಹೇಳ್ಬಿಟ್ಟು. ಇರೋದೇ 6 ರಸಗಳು, 7ನೇ ರಸನೇ ಇಲ್ಲ, ಸಮನೇ ಇಲ್ಲ, ಉತ್ತಮಲಿಂದ ಬರ್ತಾನೆ ಅಂತ ಅದು ಅವನ ಅರ್ಥ. ಇನ್ನು ಹಾಗಲ್ಲ, ದೇವರಿಗೆ ಅಷ್ಟಬರಸ ಅಂತಲೇ ಹೆಸರಿದೆ. ಅಷ್ಟಬರಸ ಯಾವುದಾದ್ರು ಒಂದೊಂದೇ ಲೆಕ್ಕ ಹಾಕ್ತಾನೆ. ಯೇಷಾಂ ಭೂತಾನಾಂ ಪೃಥಿವೀ ರಸ. ಎಲ್ಲ ಪಂಚಭೂತಗಳಿವೆ. ಇದರಲ್ಲಿ ಯಾವುದು ನಮಗೆ ಶ್ರೇಷ್ಠ ಅಂತ ಕೇಳಿದರೆ ಪೃಥಿವಿ. ಯಾಕೆ ಬೆಳೆಯೋದು ಇದರಲ್ಲೇ, ಬೇಲೆಲ್ಲ ಬೆಳೆಯೋದಕ್ಕಾಗೋದಿಲ್ಲ. ಆದ್ದರಿಂದ ಇದು ರಸ. ಪೃಥಿವ್ಯಾ ಆಪೋ ರಸ. ಆದರೆ ಭೂಮಿ ಬೆಳೆಯೋಕ್ಕಾಗಬೇಕಾದ್ದೇನು ಮುಖ್ಯವಾಗಿ ನೀರು ಬೇಕು. ಅದು ಸಾರ. ರಸ ಶಬ್ದಕ್ಕೆಲ್ಲ ಸಾರ ಅಂತ. ರಸೋ ಸಾರೋ ವರಶ್ಚೈತಿ ಸರ್ವೇ ಪರ್ಯಾಯವಾಚಕ. ಆದ್ದರಿಂದ ಶ್ರೇಷ್ಠ. ಅಪಾಂ ಔಷಧಯೋ ಶ್ರೇಷ್ಠ. ನೀರು ಹಾಕಿದರೆ ಬೆಳೀತು. ಸುಮ್ಮನೆ ನೀರು ಹಾಕಿ ಏನು ಬೀಜನೇ ಇಲ್ಲ, ಏನು ಉಪಯೋಗ ಇಲ್ಲ. ಸೊ ಅದಕ್ಕೇನು ಬಂತೀಗ? ಔಷಧಿಗಳು ಬೆಳೆದು ಅದು ರಸ ಆಯಿತು. ಔಷಧಗಳಿಗೆ ಪುರುಷೋ ರಸ. ಮನುಷ್ಯ ತಿಂದರೆ ವೇಸ್ಟ್. ಅದು ಮಾಡಿದವರಿಗೆ ಯಾರು ತಿಂದ ಹೋದರೆ ವೇಸ್ಟ್ ಆಗುತ್ತಲ್ಲ, ಆ ದೃಷ್ಟಿಯಲ್ಲಿ ವೇಸ್ಟ್ ಆಗಬಾರ್ದು. ಪುರುಷರಿಗೆ ಯಾವುದು ರಸ ಅಂದರೆ ವಾಕ್ ರಸ. ಮಾತಾಡ್ತಾರೆ, ಅದು ರಸ. ತಿನ್ನಕ್ಕೊಂದು ಮಾತಾಡ್ಲಕ್ಕೊಂದು ರಸ. ವಾಚ. ಆಮೇಲೆ ರುಚ. ವಾಕ್ನಲ್ಲಿ ಯಾವ ಶ್ರೇಷ್ಠ ಅಂತ ಕೇಳಿದ್ರೆ ರುಕ್ ಶ್ರೇಷ್ಠ, ಸಾಮ ಶ್ರೇಷ್ಠ. ಅದಾದಮೇಲೆ ಯಾವ ಶ್ರೇಷ್ಠ ಅಂದರೆ ಉದ್ಗೀತ ಶ್ರೇಷ್ಠ. ಉದ್ಗೀತ ಯಾರು ಅಂತ ಕೇಳಿದರೆ ರಸಾನಾಂ ರಸತಮಃ. ಅದೇ ಅಷ್ಟಮೋ ರಸ. ರಸಾನಾಂ ರಸತಮಃ. ಬೆಷ್ಟಮ ಅಂತ ಬೆಸ್ಟ್ ಅಂತೀವಲ್ಲ, ಹಾಗಿದ್ದಾರೆ. ಸಾರದಲ್ಲೂ ಸಾರ. ಪರಮಃ
ಯಾರಾತ ಸರ್ವೋತ್ತಮ ಭಗವಂತನೇ. ಅವನು ಯಾರು ಅಂದರೆ ಪರಾರ್ಘ್ಯ ಅಷ್ಟಮೋ ಯಹ ಉದ್ಗೀತ. ಇದು ನಖಸ್ತುತಿ ಹೊಸ ವ್ಯಾಖ್ಯೆ ಅರ್ಥ ಬಂತೆ. ಆ ಅರ್ಥನೂ ಬೇಕು, ಈ ಅರ್ಥನೂ ಬೇಕು. ಅದು ಸಿಂಪಲ್ಲಾಗಿ ಇರೋದೇ 6 ರಸ ಹೇಳ್ಬಿಟ್ರೆ ಗೊತ್ತಾಗ್ಬೋದು. ಇದು ಹಾಗಲ್ಲ, 8ನೇ ರಸ ದೇವರಾಗ್ತಾನೆ, ಅದು ಇನ್ನೊಂದು ರಸ ಇಲ್ಲ. ಗೊತ್ತಾಯ್ತಾ? ಅಷ್ಟಮ ರಸ ಅಂತ ಆಚಾರ್ಯ ಎರಡಕ್ಕೆ ಅರ್ಥ ಬರಾಗಿಟ್ಟಿದ್ದಾರೆ. ಅಷ್ಟಮ ರಸ ಅವರಿಗಿಂತ ಬೇರೆ ಯಾರಿರ್ತಾರೆ? ಹೈಯೆಸ್ಟ್ ಅಂದಮೇಲೆ ಇರೋ 8 ಫ್ಲೋರಲ್ಲಿ 8ನೇ ಫ್ಲೋರ್ ಮೇಲೆ ಯಾವುದಿರುತ್ತೆ? ಇರೋದಿಲ್ಲ. ಆದ್ದರಿಂದ ಅಷ್ಟಮ ರಸ. ಬೇರೆ ದೃಷ್ಟಾಂತ ಕೊಟ್ಟಾಗ 8ನೇ ರಸ ಇದ್ದಾಗೆ ಲುಪ್ತೋಪ ಮಾಡ್ಕೋಬೇಕು, ಇಲ್ಲ ಹೋದರೆ ಇದನ್ನು ಈ ರೀತಿ ಮಾಡ್ಕೋಬೇಕು. ಹಾಗಾದ್ರೆ ಪರ್ಫೆಕ್ಟ್ ಅರ್ಥ ಆಗುತ್ತೆ. ನಖಸ್ತುತಿಗೆ ಎಷ್ಟು ಅರ್ಥ ಇದೆ, ಸಾಧ್ಯವಾಗ್ಯದ ಅರ್ಥ ಆಯ್ತಾಗ. ಸಾಧ್ಯವಾಗೋಪನಿಷತ್ ಭಾಷ್ಯ ಅದು. ಹಾಂ, ಕಥಮ ಯಾವ ಪ್ರಶ್ನೆ ಈಗ? ಕಥಮ ಕಥಮರ್ಕ್ ಕಥಮತ್ ಕಥಮತ್ ಸಾಮ ಈ ಉಳಿದೆಲ್ಲ ಅರ್ಥ ಆಗುತ್ತೆ. ಅದಕ್ಕೆ ಅರ್ಥ ಆಗಿದ್ದು ಕೇಳ್ತಾರೆ ಈಗ. ಕಥಮ ಕಥಮ ಋಕ್, ಋಕ್ ಅಂದರೆ ಯಾವುದು? ಕಥಮತ್ ಕಥಮತ್ ಸಾಮ, ಸಾಮ ಅಂದರೆ ಯಾವುದು? ಕಥಮಃ ಕಥಮಃ ಉದ್ಗೀತ, ಉದ್ಗೀತ ಅಂದರೆ ಯಾರು? ಕಥಮ ಕಥಮ ಯಾರು ಯಾರು? ವಿವೃಷ್ಟಂ ಭವತಿ ಅದನ್ನು ಹೇಳ್ತಾರೆ. ವಾಗೇವ ಋಕ್ ಪ್ರಾಣ ಸಾಮ ಸಾಮ ಓಮಿತಿ ಏತದಕ್ಷರ ಉದ್ಗೀತ. ಇಲ್ಲಿ ವಾಕ್ ಅಂದರೆ ಋಕ್ ಅಂದರೆ ಪ್ರಾಣ, ವಾಕ್ ಅಂದರೆ ವಾಕ್ಯ. ಸರಸ್ವತಿ ಭಾರತೀಯರು ಋಕ್ ಅಂದರೆ ಪ್ರಾಣ, ಸಾಮ ಇತಿ ಸಾಮ ಅಂದರೂ ಅವರೇನೆ, ಉದ್ಗೀತ ಅಂದರೆ ಪರಮಾತ್ಮ. ಅದನ್ನೆಲ್ಲ ಬಿಡಿಸಿ ಹೇಳ್ತಾರೆ. ಯದ್ವಾ ಏತನ್ ಮಿಥುನಂ ಯದ್ವಾಕ್ಯ ಪ್ರಾಣಶ್ಚ ಋಕ್ಯ ಸಾಮ ಚ ತದೇತನ್ ಮಿಥುನಾಂ ಓಮಿತಿ ಏತಸ್ಮಿನ್ ಅಕ್ಷರೇ ಸಂಸೃಜ್ಯತೆ. ಅವರೆಲ್ಲ ಅಕ್ಷರವನ್ನು ಅವಲಂಬಿಸಿದ್ದಾರೆ. ಯಥಾ ವೈ ಮಿಥುನವು ಸಮಾಗಚ್ಚತ ಆಪಾಯತೋ ಆಪಾತತೋ ಆಪಾಯತ ಹವೈ ಆಪಯತೋ ಹವೈ ತಾವತ್ ಅನ್ಯೋನ್ಯಸ್ಯ ಕಾಮಮಾಪಯಿತ ಹವೈ ಕಾಮಾನಾಂ ಭವತಿ ಯಾ ಏತದೇವಂ ವಿದ್ವಾನ್ ಅಕ್ಷರ ಉದ್ಗೀತಮುಪಾಸ್ತೆ. ಎಲ್ಲ ಸಿದ್ಧಿ ಆಗಬೇಕಾದ್ರೆ ಉದ್ಗೀತನ ಉಪಾಸನೆ ಮಾಡಬೇಕು, ಅಕ್ಷರನ ಉಪಾಸನೆ ಮಾಡಬೇಕು. ಯದ್ವಾ ಏತದನುಜ್ಞಾಕ್ಷರಂ ಕಿಂಚ ಅನುಜಾನಾತಿ ಓಮಿತ್ಯೇವ ತದಾ ಹ್ಯವ ಏಷಾ ಸಮೃದ್ಧಿರ್ಯದನುಜ್ಞಾ ಸಮಧ್ಯಾಯುಕ್ತೆ ಹವೈ ಕಾಮಾನಾಂ ಭವತಿ ಯ ಏತದೇವಂ ವಿದ್ವಾನ್ ಅಕ್ಷರಂ ಉದ್ಗೀತಂ ಉಪಾಸ್ತೆ. ಇದೆಲ್ಲ ವರ್ಣನೆ ಮಾಡ್ತಾರೆ. ಅದಿಷ್ಟು ಕೂಡ ನಾಳೆ. ಇದಿಷ್ಟು ಸಾಮಾನ್ಯ ಅರ್ಥ ಆಗಿದೆ. ವಿಶೇಷ ಅರ್ಥ ಪ್ರತಿಯೊಂದಕ್ಕೂ ಏನರ್ಥ, ಯಾತಕ್ಕೆ ಶ್ರೇಷ್ಠ ಎಲ್ಲ ಹೇಳ್ತಾರೆ. ಓಂ ಅಂತ ಯಾತ ದೇವರ ಹೆಸರೇನು, ಓಂಕಾರಕ್ಕೆ ಅರ್ಥ ಏನು, ಅದೆಲ್ಲ ತಿಳಿಸ್ತಾರೆ ನಾಳೆ. ಇದು ಹೆಚ್ಚಾಗಿ ವಾಯುದೇವರ ಮೇಲೆ ಬೇಕಾಶ್ ಬರುತ್ತದೆ. ಕೃಷ್ಣ